ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಎಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾವು ಈಗಾಗಲೇ GPSTRಗೆ ಸಂಬಂಧಪಟ್ಟಂಥ ವಿವರಣಾತ್ಮಕ ಪ್ರಶ್ನೋತ್ತರಗಳ ಸರಣಿಯನ್ನು ಆರಂಭ ಮಾಡಿದ್ದೇವೆ ನಿನ್ನೆಯಿಂದ. ಅದರೊಳಗಡೆ ನಿನ್ನೆ ತರಗತಿಯಲ್ಲಿ ನಾವು ಪ್ರಾಕ್ತನ ಆಧಾರಗಳ ಕುರಿತು ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಬರೀಬೇಕು ಅಂತಕ್ಕಂಥದ್ದನ್ನು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಎಲ್ಲ ಅಂದರೆ GPSTRಗೆ ಯಾವ ರೀತಿಯಾಗಿರ್ತಕ್ಕಂತಹ ವಿವರಣಾತ್ಮಕ ಪ್ರಶ್ನೋತ್ತರಗಳು ಬರ್ತಾವೆ ಅಂತಕ್ಕಂಥದ್ದು ಒಂದು ಲಿಸ್ಟ್ ಇದೆ. ಆ ಲಿಸ್ಟನ್ನು ನಾವು ಇವತ್ತಿನ ತರಗತಿಯಿಂದ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ನಿಯಂತ್ರಣವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದುದು ಹೇಗೆ ಅಂತಕ್ಕಂಥದ್ದು ಕ್ವಶನ್ ಇದೆ. ನಿಯಂತ್ರಣ ಅಂತಕ್ಕಂಥದ್ದು ನಿರ್ವಹಣಾ ಕಾರ್ಯದೊಳಗೆ, ಈ ನಿಯಂತ್ರಣ ಮಾಡ್ತಕ್ಕಂಥದ್ದು ನಿರ್ವಹಣಾ ಕಾರ್ಯದೊಳಗೆ ಯಾವ ರೀತಿಯಾಗಿ ಬಹುಮುಖ್ಯವಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ. ಇದಕ್ಕೆ ನಾವು ಯಾವ ಉತ್ತರವನ್ನು ಬರೀಬೇಕು ಅಂತಕ್ಕಂಥದ್ದು. ನಿಯಂತ್ರಣವು ವ್ಯವಹಾರ ನಿರ್ವಹಣೆಯ ಎಲ್ಲ ಚಟುವಟಿಕೆಗಳಲ್ಲಿ ವ್ಯಾಪಿಸಿರುತ್ತದೆ. ಈ ನಿಯಂತ್ರಣ ಅಂತಕ್ಕಂಥದ್ದು ವ್ಯವಹಾರ ಮಾಡ್ಬೇಕಂಥ ಸಂದರ್ಭದೊಳಗೆ ಅಥವಾ ವ್ಯವಹಾರದ ನಿರ್ವಹಣೆಯಲ್ಲಿ ಎಲ್ಲ ಚಟುವಟಿಕೆಗಳಲ್ಲಿ ವ್ಯಾಪಿಸಿರುತ್ತದೆ. ಇನ್ನು ನೆಕ್ಸ್ಟ್, ಸಂಸ್ಥೆಯ ಪ್ರತಿಯೊಬ್ಬರೂ ಕೂಡ ಕಾರ್ಯಮಗ್ನರಾಗಬೇಕು. ಅಂದರೆ ನಿರ್ವಹಣೆ ಒಳಗೆ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕಾರ್ಯಮಗ್ನರಾಗಬೇಕು. ಇನ್ನು ನೆಕ್ಸ್ಟ್, ಪೂರ್ವಭಾವಿ ಯೋಜನೆಗಳ ಅನುಸಾರವಾಗಿಯೇ ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡುವುದು. ಅಂದರೆ ಇಲ್ಲಿ ಯಾವುದೇ ಒಂದು ನಿರ್ವಹಣೆ ಅಥವಾ ಒಂದು ಯೋಜನೆ ಸುಗಮವಾಗಿ ಸಾಗಬೇಕಪ್ಪ ಅಂತಂದ್ರೆ, ಯಶಸ್ವಿಯಾಗಿ ಸಾಗಬೇಕಪ್ಪ ಅಂತಂದ್ರೆ ಅಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಆ ಚಟುವಟಿಕೆಗಳು ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕು. ಆ ಯೋಜನೆಗಳು ನಿರಂತರವಾಗಿರಬೇಕು. ಅದಕ್ಕೆ ಒಂದು ಸರಿಯಾಗಿರ್ತಕ್ಕಂಥ ಪ್ರಾಪರ್ ಪ್ಲ್ಯಾನ್ ಇರಬೇಕು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಕಲ್ಪಿಸುವಂಥ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು. ಆದ್ದರಿಂದ ನಿರ್ವಹಣೆಯಲ್ಲಿ ನಿಯಂತ್ರಣ ಅಂತಕ್ಕಂಥದ್ದು ಏನಾಗಿದೆ, ಬಹುಮುಖ್ಯವಾಗಿದೆ ಅಂತಕ್ಕಂಥದ್ದು. ಇಷ್ಟು ಉತ್ತರವನ್ನು ಬರೆದ್ವಿಯಪ್ಪ ಅಂತಂದ್ರೆ ನಾವು ಇದಕ್ಕೆ 3 ಅಂಕ ಅಥವಾ 2 ಅಂಕ ನಮಗೆ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂತಂದ್ರೆ, ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ತೆಗೆದಿದ್ದೀವಿ. ಅದರೊಳಗಡೆ ಬಾದಾಮಿ ಚಾಲುಕ್ಯರು ಸಾಹಿತ್ಯ ಪ್ರಿಯರು ಎನ್ನುವುದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಇದೆ. ಇವರ ಕಾಲದಲ್ಲಿ ಅಂದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು. ಯಾವ ಭಾಷೆಗಳು ಬೆಳವಣಿಗೆ ಇದ್ದವು ಅಂತಂದ್ರೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಬೆಳೆದವು ಅಂತಕ್ಕಂಥದ್ದು. ಕನ್ನಡ ಇವರ ದೇಶೀಯ ಭಾಷೆಯಾಗಿತ್ತು. ಬಾದಾಮಿ ಚಾಲುಕ್ಯರ ದೇಶೀಯ ಭಾಷೆ ಕನ್ನಡ ಆಗಿತ್ತು. ಈ ಕಾಲದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆ ಆಗುತ್ತೆ. ಯಾವ ಶೈಲಿ? ತ್ರಿಪದಿ ಅಂದರೆ 3 ಸಾಲಿನ ಪದ್ಯಗಳು ಅಂತಕ್ಕಂಥವು. ಆ 3 ಸಾಲಿನ ಪದ್ಯಗಳು ಯಾರ ಕಾಲದೊಳಗೆ ಬೆಳವಣಿಗೆ ಆದವಪ್ಪ ಅಂತಂದ್ರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬೆಳವಣಿಗೆ ಆದವು. ಕನ್ನಡದಲ್ಲಿ ಕೃತಿ ಇಲ್ಲವಾದರೂ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ. ಇನ್ನು ಬಾದಾಮಿಯ ಕಪ್ಪೆ ಅರಭಟ್ಟ ಶಾಸನ ತ್ರಿಪದಿಯಲ್ಲಿರುವುದು ಕಂಡುಬಂದಿದೆ. ಇವರ ಕಾಲದಲ್ಲಿ ರವಿಕೀರ್ತಿ ಹೊರಡಿಸಿರ್ತಕ್ಕಂಥ ಐಹೊಳೆ ಶಾಸನ, ಆಮೇಲೆ ವಿಜ್ಜಿಕನ ಕೌಮುದಿ ಮಹೋತ್ಸವ, ಶಿವಭಟ್ಟಾರಕನ ಹರಪಾರ್ವತಿಯ ನಾಟಕ ಅಂತಕ್ಕಂಥದ್ದು ಮುಂತಾದವು ಇವೆಲ್ಲವೂ ಕೂಡ ಏನಾಗಿದವಪ್ಪ ಅಂತಂದ್ರೆ ಬಾದಾಮಿ ಚಾಲುಕ್ಯರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಬಾದಾಮಿ ಚಾಲುಕ್ಯರನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸಾಹಿತ್ಯ ಪ್ರಿಯರು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳು ಯಾವುವು ಅಂತ ಪ್ರಶ್ನೆ. ನಾಗರಿಕ ನ್ಯಾಯಾಲಯ ಅಂತಕ್ಕಂಥದ್ದು ಒಂದು ಹೆಡ್ಡು. ಅದರ ಅಡಿಯಲ್ಲಿ ಇರ್ತಕ್ಕಂಥ ಅಧೀನ ನ್ಯಾಯಾಲಯಗಳು ಯಾವುವು ಅಂತ ಪ್ರಶ್ನೆ ಇದೆ. ಅಧೀನ ನ್ಯಾಯಾಧೀಶರ ನ್ಯಾಯಾಲಯ 1ನೇದು, ಇನ್ನು ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ 2, ಮುನ್ಸಿಪ್ ನ್ಯಾಯಾಲಯ 3, ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯಗಳು 4. ಇವು ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂತಹ 4 ನ್ಯಾಯಾಲಯಗಳು ಅಂತಕ್ಕಂಥವು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಪಿರಮಿಡ್ ಅಂತಕ್ಕಂಥದ್ದು. ಇದನ್ನು ಕಳೆದ ಬಾರಿ ಕೇಳಿದರು. ಕಳೆದ ಬಾರಿ GPSTR ಒಳಗೆ ಪಿರಮಿಡ್ಗಳ ಕುರಿತು ಬರೆಯಿರಿ ಅಂತಕ್ಕಂಥದ್ದನ್ನು ಕ್ವಶನ್ ಕೇಳಿದರು. ಈ ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಂದಾಗ, ಪ್ರಾಚೀನ ಈಜಿಪ್ತಿಯನ್ನರು ಚಿರನಿದ್ರೆಯಲ್ಲಿರುವವರನ್ನು ಯಾರು ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟುತ್ತಿದ್ದರು. ಅದನ್ನು ಸ್ಪರ್ಧೆಯಂತೆ ಮುಂದುವರಿಸ್ಕೊಂಡು ಬರ್ತಿದ್ರು ಅವರು. ಸ್ಪರ್ಧೆಯಂತೆ
ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು. ಗ್ರೀಕರು ಇದನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಪಿರಾಮಿಡ್ ಅಂತ ಕರೀತಾರೆ. ಈಗ ಸತ್ತಂಥವರಿಗೆ ಏನನ್ನು ಕಟ್ತಾರಪ್ಪ ಅಂತಂದ್ರೆ ಸಮಾಧಿಯನ್ನು ಕಟ್ತಾರೆ. ಆ ಸಮಾಧಿನೇ ಯಾವ ರೀತಿ ಒಳಗೆ ಕಟ್ತಾ ಇದ್ರಪ್ಪ ಅಂತಂದ್ರೆ ವಿಶಿಷ್ಟ ಶೈಲಿ ಒಳಗೆ ಕಟ್ತಾಯಿದ್ರು. ಅದನ್ನು ಸ್ಪರ್ಧೆ ಥರ ಕಟ್ತಾಯಿದ್ರು. ಶ್ರೀಮಂತರು ಆಗಿರ್ಬೋದು, ಇನ್ನಿತರ ರಾಜರುಗಳು ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅದನ್ನು ಸ್ಪರ್ಧೆಯ ರೂಪವಾಗಿ ಕಟ್ಕೊತ ಬಂದರು. ಹಾಗಾಗಿ ಅದಕ್ಕೆ ಗ್ರೀಕರು ಏನಂತ ಕರೀತಾರಪ್ಪ ಅಂತಂದ್ರೆ ಪಿರಾಮಿಡ್ ಅಂತೇಳಿ ಕರೀತಾರೆ. ಇಷ್ಟು ನಾವು ಪಿರಾಮಿಡ್ ಬಗ್ಗೆ ಕುರಿತು ಟಿಪ್ಪಣಿ ಬರೆದಿವಪ್ಪ ಅಂತಂದ್ರೆ ನಮಗೆ 3ರಿಂದ 2 ಅಂಕ ಅಥವಾ 4 ಅಂಕ ಏನಾಗುತ್ತೆ ಬರ್ಬೋದು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ತ್ರಿರತ್ನಗಳೆಂದರೇನು ಅಂತಕ್ಕಂಥದ್ದು ಇದೆ. ಇನ್ನು ಜೈನ ಧರ್ಮ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನೋಡೋದಾಗಿದ್ದರೆ ತ್ರಿರತ್ನಗಳೆಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ. ಇಲ್ಲಿ ಮಹಾವೀರನು ನಡವಳಿಕೆಯ 3 ನಿಯಮಗಳನ್ನು ಬೋಧಿಸ್ತಾನೆ. ಅವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ತ್ರಿರತ್ನಗಳೆಂದು ಕರೆಯುತ್ತಾರೆ. ತ್ರಿರತ್ನಗಳನ್ನು ಬೋಧಿಸಿದವರು ಯಾರಪ್ಪ ಅಂತಂದ್ರೆ ಮಹಾವೀರ. ಆ ಮಹಾವೀರನ ನಡವಳಿಕೆಯ 3 ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ತ್ರಿರತ್ನಗಳು ಅಂತ ಕರಿತೀವಿ. ಅದಕ್ಕೆ ಒಂದನೇದು ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಒಳ್ಳೆಯ ಅಂತಂದಂಗೆ. ಸಮ್ಯಕ್ ಜ್ಞಾನ ಅಂದ್ರೆ ಒಳ್ಳೆಯ ಜ್ಞಾನ, ಸಮ್ಯಕ್ ದರ್ಶನ ಅಂತಂದ್ರೆ ಒಳ್ಳೆಯದನ್ನು ನೋಡುವುದು, ನೆಕ್ಸ್ಟ್ ಸಮ್ಯಕ್ ಚಾರಿತ್ರ್ಯ ಅಂದ್ರೆ ಒಳ್ಳೆಯ ಚಾರಿತ್ರ್ಯ ಅಂತಕ್ಕಂಥದ್ದು. ಇಷ್ಟು ತ್ರಿರತ್ನಗಳು. ತ್ರಿರತ್ನಗಳನ್ನು ಯಾರು ಹೊರಡಿಸಿದ್ರಪ್ಪ ಅಂತಂದ್ರೆ ಮಹಾವೀರ ಹೊರಡಿಸ್ತಾನ. ಆ ಮಹಾವೀರ ತನ್ನ ಜೀವನವನ್ನು ಅಥವಾ ನಡವಳಿಕೆಯ 3 ನಿಯಮಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ತ್ರಿರತ್ನಗಳು ಅಂತ ಕರಿತೀವಿ. ನೆಕ್ಸ್ಟು ಮೈಸೂರು ರಾಜ್ಯಕ್ಕೆ ವಿಶಾಲ ಮೈಸೂರು ಎಂದು ಹೆಸರು ಬರಲು ಕಾರಣವೇನು ಅಂತಕ್ಕಂಥದ್ದು. ಇದು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ನು. ಮೈಸೂರು ಅರಸರ ಒಡೆತನದಲ್ಲಿದ್ದ ದಕ್ಷಿಣದ 9 ಜಿಲ್ಲೆಗಳನ್ನೊಳಗೊಂಡು 1947ರಲ್ಲಿ ಮೈಸೂರು ರಾಜ್ಯ ಉದಯವಾಯಿತು. ಎಷ್ಟರೊಳಗೆ? 1947ರೊಳಗೆ ಮೈಸೂರು ರಾಜ್ಯ ಉದಯವಾಗುತ್ತಾ. ಇನ್ನು ನೆಕ್ಸ್ಟ್ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸುವಾಗ ಮುಂಬೈ, ಹೈದರಾಬಾದ್, ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷೆ ಮಾತನಾಡುವ ಜನರ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿದ್ದರಿಂದ ನವೆಂಬರ್ 1, 1956ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಅಂದರೆ ಇಲ್ಲಿ ವಿಶಾಲ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಬಂತು ಅಂತಕ್ಕಂಥದ್ದನ್ನು ಅದರ ಹಿನ್ನೆಲೆಯನ್ನು ಬರೀಬೇಕು. ಆ ಹಿನ್ನೆಲೆಯೊಳಗೆ 1947ರೊಳಗೆ ಮೈಸೂರು ರಾಜ್ಯ ಉದಯವಾಗುತ್ತಾ. ಇನ್ನು ನೆಕ್ಸ್ಟ್ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸುವಂಥ ಸಂದರ್ಭದೊಳಗೆ ಮುಂಬೈ, ಹೈದರಾಬಾದ್, ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಕನ್ನಡದವರು ಏನಾಗಿರ್ತಾರಪ್ಪ ಅಂತಂದ್ರೆ ಹಂಚಿ ಹೋಗಿರ್ತಾರೆ. ಆ ಕನ್ನಡ ಭಾಷೆ ಮಾತನಾಡುವ ಜನರ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿದ್ದರಿಂದ ಈ ಮುಂಬೈ, ಮದ್ರಾಸ್, ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ಕನ್ನಡ ಭಾಷೆ ಮಾತನಾಡತಕ್ಕಂಥ ಜನರನ್ನು ಒಟ್ಟಾಗಿ ಸೇರಿಸಿದ್ದರಿಂದ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಅಂತಕ್ಕಂಥದ್ದು. ಇದು ವಿಶಾಲ ಮೈಸೂರು ರಾಜ್ಯ ಆಗಲಿಕ್ಕೆ ಕಾರಣ ಅಂತಕ್ಕಂಥದ್ದು ಇದು. ನೆಕ್ಸ್ಟು ಪ್ರಶ್ನೆ, ಭೂಮಿಯ ಗಾತ್ರವನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಇದೆ. ಭೂಮಿಯ ಗಾತ್ರವನ್ನು ವಿವರಿಸಿ. ಸೂರ್ಯನ ಪರಿವಾರದಲ್ಲಿ ಭೂಮಿ ಎಷ್ಟನೇ ದೊಡ್ಡ ಗ್ರಹಪ್ಪ ಅಂತಂದ್ರೆ 5ನೇ ದೊಡ್ಡ ಗ್ರಹ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದು, ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಇದಿಷ್ಟು ನಾವು ಭೂಮಿಯ ಗಾತ್ರವನ್ನು ಬರೆದ್ವಿಯಪ್ಪ ಅಂತಂದ್ರೆ ನಮಗೆ 3 ಅಂಕದ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಭೂಮಿಯ ಗಾತ್ರ ಅಂತ ಬಂದಾಗ ಸೂರ್ಯನ ಪರಿವಾರದಿಂದ ಭೂಮಿ ಎಷ್ಟನೇ ದೊಡ್ಡ ಗ್ರಹಪ್ಪ ಅಂದ್ರೆ 5ನೇ ದೊಡ್ಡ ಗ್ರಹ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದೈತಿ. ಇನ್ನು ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇದೆ. ಅದರೊಳಗೆ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ, ನೆಕ್ಸ್ಟ್ ಮೆಡಿಟೇರಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ, ಭಾರತದ ಹಿಮಾಲಯ ಪರ್ವತ ಪ್ರದೇಶ ಅಂತಕ್ಕಂಥದ್ದು. ಇವು ಏನಪ್ಪ ಅಂತಂದ್ರೆ ಭೂಕಂಪದ ವಲಯಗಳು ಅಂತಕ್ಕಂಥದ್ದು. ಯಾವುದರ ವಲಯಗಳು? ಭೂಕಂಪದ ವಲಯಗಳು. ನೆಕ್ಸ್ಟು 9ನೇ ಪ್ರಶ್ನೆ ಏನಾಗಿದೆ? ಶಿವಾಜಿಯ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ ಅಂತ ಇದೆ. ಇದು 4 ಮಾರ್ಕ್ಸಿಗೆ ಬರುವಂಥ ಸಂಭವ ಜಾಸ್ತಿ ಇದೆ ಪ್ರಶ್ನೆ. ಶಿವಾಜಿಯ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. ಶಿವಾಜಿಯು ತನ್ನ ಆಡಳಿತ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಮಾಡಿದ್ನಪ್ಪ ಅಂತಂದ್ರೆ ಒಂದು ಕಂದಾಯ ವ್ಯವಸ್ಥೆ, ನ್ಯಾಯಾಂಗ ಪದ್ಧತಿ ಅಂತಕ್ಕಂಥದ್ದನ್ನು ವಿಭಾಗ ಮಾಡಿದ್ದ. ಈ ಕಂದಾಯ ವ್ಯವಸ್ಥೆದೊಳಗೆ ಜಾಗೀರ್ದಾರರು ಕಂದಾಯ ಪದ್ಧತಿಯನ್ನು ನೋಡ್ಕೊಂಡು ಹೋಗ್ತಾಯಿದ್ರು. ಕಂದಾಯವನ್ನು ಹಣ ಮತ್ತು ವಸ್ತುಗಳ ರೂಪದಲ್ಲಿ ಸಂಗ್ರಹಣೆಯನ್ನು ಮಾಡ್ತಾಯಿದ್ರು. ಇಲ್ಲಿ
ಚೌತ್ ಮತ್ತು ಸರ್ದೇಶ್ಮುಖ್ ಎಂಬ ಭೂಕಂದಾಯ ಇತ್ತು ಅಂತಕ್ಕಂಥದ್ದು. ಚೌತ್ ಮತ್ತು ಸರ್ದೇಶ್ಮುಖ್ ಅಂತಕ್ಕಂಥ ಭೂಕಂದಾಯ ನೀತಿಗಳನ್ನು ಜಾರಿಗೆ ತಂದವರು ಯಾರಪ್ಪ ಅಂತ ಏನಾದರೂ MCQ ರೂಪದೊಳಗೆ ಪ್ರಶ್ನೆ ಬಂತು ಅಂದ್ರೆ ಅದನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಶಿವಾಜಿ ಜಾರಿಗೆ ತಂದಿರ್ತಾನ. ಇನ್ನು ನೆಕ್ಸ್ಟ್ ಆಡಳಿತದಲ್ಲಿ ವಂಶ ಪರಂಪರಾನುಗತ ನ್ಯಾಯಾಂಗ ವ್ಯವಸ್ಥೆ ಜಾರಿಯಲ್ಲಿತ್ತು. ವಂಶ ಪಾರಂಪರ್ಯವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಇತ್ತು. ಇನ್ನು ಗ್ರಾಮಗಳಲ್ಲಿ ಪಂಚಾಯಿತಿಗಳು ನ್ಯಾಯದಾನ ನೀಡುತ್ತಿದ್ದವು. ಇನ್ನು ನೆಕ್ಸ್ಟು ಬ್ರಾಹ್ಮಣರು ಸ್ಮೃತಿಗಳ ಆಧಾರದ ಮೇಲೆ ನಿರ್ಣಯವನ್ನು ನೀಡ್ತಾ ಇದ್ರು. ಗ್ರಾಮದೊಳಗೆ ಪಂಚಾಯಿತಿಯ ಮೂಲಕ ನ್ಯಾಯವನ್ನು ನಿರ್ಣಯ ಮಾಡ್ತಾಯಿದ್ರು. ಅಲ್ಲಿ ಯಾರಪ್ಪ ಅಂದ್ರೆ ಬ್ರಾಹ್ಮಣರು ಇರ್ತಿದ್ರು. ಆ ಬ್ರಾಹ್ಮಣರು ಸ್ಮೃತಿಗಳ ಆಧಾರದ ಮೇಲೆ ನಿರ್ಣಯವನ್ನು ನೀಡುತ್ತಿದ್ದರು ಅಂತಕ್ಕಂಥದ್ದು. ಶಿವಾಜಿ ತನ್ನ ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದ. ಆಡಳಿತದ ನೆರವು ನೀಡಲು ಅಷ್ಟಪ್ರಧಾನರೆಂಬ ಮಂತ್ರಿಗಳಿದ್ದರು. ಇದು ಸಾಕಷ್ಟು ಬಾರಿ GPSTRಗೆ MCQ ರೂಪದೊಳಗೆ ಕ್ವಶನ್ ಆಗಿದೆ. ಅಷ್ಟಪ್ರಧಾನರು ಯಾರ ಆಸ್ಥಾನದಲ್ಲಿದ್ದರು ಅಂತ ಬಂದಾಗ ಶಿವಾಜಿ ಆಸ್ಥಾನದೊಳಗೆ. ಚೌತ್ ಮತ್ತು ಸರ್ದೇಶ್ಮುಖ್ ಅಂತಕ್ಕಂಥ ಯೋಜನೆಗಳನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದ್ರೆ ಅದು ಶಿವಾಜಿ ಅಂತಕ್ಕಂಥವನು. ಇನ್ನು ನೆಕ್ಸ್ಟ್ ಪ್ರಾಂತ್ಯಗಳನ್ನು ಜಿಲ್ಲೆಗಳ ಗ್ರಾಮ ಆಡಳಿತದ ಇವೆಲ್ಲವೂ ಪ್ರಾಂತ್ಯ, ಜಿಲ್ಲೆ, ಗ್ರಾಮ ಇವೆಲ್ಲವೂ ಏನಾಗಿದ್ದವಪ್ಪ ಅಂತಂದ್ರೆ ಆಡಳಿತದ ಘಟಕಗಳಾಗಿದ್ದವು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಭಕ್ತಿ ಚಳುವಳಿಯಿಂದಾದ ಪರಿಣಾಮಗಳು ಯಾವುವು ಅಂತ ಪ್ರಶ್ನೆ ಇದೆ. ಭಕ್ತಿ ಚಳುವಳಿಯಿಂದಾಗಿರ್ತಕ್ಕಂಥ ಪರಿಣಾಮಗಳು ಯಾವುವು ಅಂತ ಬಂದಾಗ ಹಿಂದೂ ಮುಸ್ಲಿಂ ಮೌಢ್ಯಾಚರಣೆಗಳ ಅರ್ಥಹೀನತೆ ಕಡಿಮೆ ಮಾಡಲು ಪ್ರಯತ್ನ ಆಯ್ತಿದು ಭಕ್ತಿ ಚಳುವಳಿ. ಇನ್ನು ನೆಕ್ಸ್ಟು ಹಿಂದೂ ಮುಸ್ಲಿಮರಲ್ಲಿ ಮಧುರ ಬಾಂಧವ್ಯವನ್ನು ಉಂಟು ಮಾಡುವುದಂಥದ್ದಾಯಿತು. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನು ನಿವಾರಿಸಿದರು. ಈ ಚಳುವಳಿಯು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣವಾಗಿ ಬಹುಸಂಸ್ಕೃತಿಗಳ ಸಂಗಮ ಎಂಬ ಹೆಗ್ಗಳಿಕೆಯನ್ನು ತಂದುಕೊಟ್ಟಿತು. ಇನ್ನು ನೆಕ್ಸ್ಟ್ ದೇಶೀಯ ಭಾಷೆಗಳಲ್ಲಿ ಬರೆದ ಅವುಗಳು ಬೆಳವಣಿಗೆಗೆ ಏನಾಗುತ್ತಪ್ಪ ಅಂದ್ರೆ ಸಹಾಯ ಆಗುತ್ತೆ. ಒಟ್ಟು ಭಕ್ತಿ ಚಳುವಳಿ ಬಂದಿಂದ ಏನಾಗುತ್ತಪ್ಪ ಅಂತಂದ್ರೆ ಹಿಂದೂ ಮುಸ್ಲಿಮರ ನಡುವೆ ಇರ್ತಕ್ಕಂಥ ವೈಷಮ್ಯ ಕಡಿಮೆ ಆಗುತ್ತೆ. ಆಮೇಲೆ ಭಾರತದೊಳಗಡೆ ಇರ್ತಕ್ಕಂಥ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಳ್ತಾವು. ಸಮಾಜದಲ್ಲಿ ಅನೇಕ ನ್ಯೂನತೆಗಳು ಏನಾಗ್ತಾವಪ್ಪ ಅಂದ್ರೆ ಪರಿಹಾರ ಆಗ್ತವೆ. ಭಾರತೀಯ ಸಂಸ್ಕೃತಿ ವಿಕಾಸಕ್ಕೆ ಕಾರಣ ಆಗುತ್ತಾ. ಇನ್ನು ನೆಕ್ಸ್ಟ್ ದೇಶೀಯ ಭಾಷೆಗಳಲ್ಲಿ ಬರೆದು ಅವುಗಳ ದೇಶೀಯ ಭಾಷೆಗಳ ಬೆಳವಣಿಗೆ ಹೆಚ್ಚಾಗುತ್ತಾ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡೋದಾದರೆ ವ್ಯವಹಾರದ ಆರ್ಥಿಕ ಉದ್ದೇಶಗಳೇನು, ವ್ಯವಹಾರದಿಂದ ಆಗ್ತಕ್ಕಂಥ ಲಾಭಗಳೇನು ಅಥವಾ ವ್ಯವಹಾರದಿಂದ ಆಗ್ತಕ್ಕಂಥ ಅರ್ಥವ್ಯವಸ್ಥೆಗೆ ಹೇಗೆ ಉದ್ದೇಶ ಇದೆ ಅಂತಕ್ಕಂಥದ್ದು. ನ್ಯಾಯಯುಕ್ತ ಲಾಭ ಗಳಿಕೆ ಇದೆ. ಇನ್ನು ನೆಕ್ಸ್ಟ್ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುವುದು. ಇನ್ನು ಗ್ರಾಹಕರನ್ನು ಸೃಷ್ಟಿಸುತ್ತದೆ ಇದು ವ್ಯವಹಾರ ಅಂತಕ್ಕಂಥದ್ದು. ಸಂಪನ್ಮೂಲಗಳನ್ನು ಬಳಸಿಕೊಂಡು ವಸ್ತುಗಳನ್ನು ಉತ್ಪಾದಿಸುತ್ತದೆ ವ್ಯವಹಾರ. ನೆಕ್ಸ್ಟ್ ಹೊಸ ಸಂಶೋಧನೆಗಳ ಮೂಲಕ ಉತ್ಪಾದನೆಯಲ್ಲಿ ಬದಲಾವಣೆಯನ್ನು ತರುತ್ತದೆ ಮತ್ತು ಹೊಸ ಉತ್ಪಾದನೆಗಳ ಬಗ್ಗೆ ಗ್ರಾಹಕರಿಗೆ ಜಾಹೀರಾತಿನ ಮೂಲಕ ತಿಳಿಸುತ್ತದೆ. ಇದು ಯಾವುದರಿಂದ ಅಂತ ಅಂದ್ರೆ ವ್ಯವಹಾರದಿಂದ ಆಗ್ತಕ್ಕಂಥ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳನ್ನು ಹೆಸರಿಸಿ ಅಂತ ಇದೆ. ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಅಂತ ಬಂದಾಗ ಯಾವ್ಯಾವಪ್ಪ ಅಂತ ಬಂದಾಗ ಶಿವನ ಸಮುದ್ರ, ಅದು ಸಿಂಸಾ ಕಾವೇರಿ ನದಿ, ಆಮೇಲೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಶರಾವತಿ ನದಿಗೆ. ಇನ್ನು ನೆಕ್ಸ್ಟ್ ಸೂಪ, ನಾಗಜರಿ, ಕದ್ರಾ ಮತ್ತು ಕೊಡಸಳ್ಳಿ ಇವೆಲ್ಲವೂ ಕೂಡ ಅಲ್ಲಿ ಕಾಳಿ ನದಿ ಉತ್ತರ ಕನ್ನಡ. ಇನ್ನು ನೆಕ್ಸ್ಟ್ ವಾರಾಹಿ, ಮಾರಿಕಣಿವೆ, ಭದ್ರಾ, ತುಂಗಭದ್ರಾ, ಆಲ್ಮಟ್ಟಿ ಇವೆಲ್ಲವೂ ಕೂಡ ಯಾವಪ್ಪ ಅಂದ್ರೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ. ಆಲ್ಮಟ್ಟಿ ಅಂತಕ್ಕಂಥದ್ದು ಕೃಷ್ಣಾ ನದಿ, ವಿಜಯಪುರ ಜಿಲ್ಲೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ನಿರ್ಧಾರ ಕೈಗೊಳ್ಳಬೇಕಾದರೆ ಗಮನದಲ್ಲಿಡಬೇಕಾದ ಅಂಶಗಳು ಯಾವ್ಯಾವು ಅಂತಕ್ಕಂಥದ್ದು. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಆ ನಿರ್ಧಾರ ಸರಿಯಾಗುತ್ತೆ ಅಂತಕ್ಕಂಥದ್ದು. ಮೊದಲು ನಿರ್ಧಾರ ತೆಗೆದುಕೊಳ್ಬೇಕಾದಂಥ ಸಂದರ್ಭದೊಳಗೆ ಏನಿದೆ ಸಮಸ್ಯೆ ಅನ್ನೋದನ್ನು ವಿಶ್ಲೇಷಣೆ ಮಾಡಬೇಕು. ಇನ್ನು ನೆಕ್ಸ್ಟ್ ಕಾರ್ಯಗತ ಮಾಡಲು ಯೋಜನೆಯನ್ನು ರೂಪಿಸಬೇಕು. ಒಂದು ನಿರ್ಧಾರ ತೆಗೆದುಕೊಳ್ಳಕತ್ತೀವಿ ಅಂದ್ರೆ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಧೈರ್ಯ ಮತ್ತು ತಾಳ್ಮೆಯನ್ನು ಪಾಲಿಸಬೇಕು. ಇನ್ನು ಮುಂದಾಲೋಚನೆಯನ್ನು ಗಮನದಲ್ಲಿಟ್ಟುಕೊಂಡು ಹೋಗಬೇಕು. ವಿವೇಕಯುಕ್ತ ನಿರ್ಧಾರವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಬೇಕು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಗ್ರಾಮೀಣ ಸಮಾಜದ ಲಕ್ಷಣಗಳು ಯಾವುವು ಅಂತಕ್ಕಂಥದ್ದು. ಗ್ರಾಮೀಣ ಸಮಾಜದ ಲಕ್ಷಣಗಳು ಅಂದರೆ ಗ್ರಾಮದೊಳಗಡೆ ಇರ್ತಕ್ಕಂಥವ್ರು ಗ್ರಾಮೀಣ ಸಮಾಜದ ಲಕ್ಷಣ ಅಂತ ಬಂದಾಗ ಗಾತ್ರದಲ್ಲಿ ಚಿಕ್ಕದಾಗಿರ್ತೈತಿ. ಅವರು ಸಮುದಾಯ ಜೀವನವನ್ನು ನಡೆಸ್ತಿರ್ತಾರೆ. ಕೃಷಿ ಮತ್ತು ಕೃಷಿ ಪೂರ್ವಕ ಆರ್ಥಿಕ ಜೀವನವನ್ನು ನಡೆಸ್ತಿರ್ತಾರೆ. ಪ್ರಜಾಪ್ರಭುತ್ವದ ಆದರ್ಶ ನಡೆಸ್ತಿರ್ತಾರೆ. ನಾಗರಿಕ ಮೂಲ ಸೌಲಭ್ಯಗಳ ಕೊರತೆ ಇರುತ್ತೆ. ಅಚಲವಾದ ಭಕ್ತಿ, ವಂಚನೆ, ಮೋಸ, ದೌರ್ಜನ್ಯ ಇರುವುದಿಲ್ಲ. ಅಂದರೆ ಇವರೆಲ್ಲರೂ ಏನಿರ್ತಾರಪ್ಪ ಅಂತಂದ್ರೆ ಸಮಾಜದೊಳಗೆ ಅನ್ಯೋನ್ಯತೆ, ಪ್ರೀತಿ, ಗೌರವ, ವಿಶ್ವಾಸದಿಂದ ಇರ್ತಾರೆ ಅಂತಕ್ಕಂಥದ್ದು.
ಇವತ್ತಿನ ಕೊನೆಯ ಪ್ರಶ್ನೆ 15ನೇ ಪ್ರಶ್ನೆ. ಪ್ರತಿದಿನ 15 ಪ್ರಶ್ನೆಗಳನ್ನು ನಾವು ಏನು ಮಾಡೋಣ, ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕೊನೆಯ ಪ್ರಶ್ನೆ, ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಗಣನೀಯವಾಗಿದ್ದರೂ ಸಮಸ್ಯೆಗಳನ್ನು ಎದುರಿಸುತ್ತದೆ, ಸಮರ್ಥಿಸಿ ಅಂತ ಇದೆ. ಅಂದರೆ ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಗಣನೀಯವಾಗಿದ್ದರೂ ಸಮಸ್ಯೆಗಳನ್ನು ಎದುರಿಸುತ್ತದೆ ಅಂತ ಯಾವ ರೀತಿಯಾಗಿ ಎದುರಿಸುತ್ತದೆ ಅದನ್ನು ನೀವು ಸಮರ್ಥಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅಲ್ಲಿ ಕಚ್ಚಾ ಸರಕುಗಳ ಅಲಭ್ಯತೆ ಇರುತ್ತೆ, ಸರಿಯಾದ ಕಚ್ಚಾ ಸರಕುಗಳು ಏನಾಗ್ತಾ ಇರಲ್ಲ, ಸಿಗುತ್ತಿರಲ್ಲ. ಹಾಗಾಗಿ ಆ ಕಚ್ಚಾ ಸರಕುಗಳ ಅಲಭ್ಯತೆ ಇರುತ್ತಾ, ಹಣಕಾಸಿನ ಸಮಸ್ಯೆ ಇರುತ್ತಾ, ಕಡಿಮೆ ತಾಂತ್ರಿಕ ಕೌಶಲ್ಯವನ್ನು ಹೊಂದಿರ್ತಾರೆ. ಇನ್ನು ಮಾರುಕಟ್ಟೆ ಸಮಸ್ಯೆಗಳು ಕೂಡ ಸಾಕಷ್ಟು ಇರ್ತವೆ. ಬೃಹತ್ ಕೈಗಾರಿಕೆಗಳಿಂದ ಏನಾಗ್ತಾ ಇರುತ್ತಪ್ಪ ಅಂತಂದ್ರೆ ಪೈಪೋಟಿ ನಡೀತಾ ಇರುತ್ತೆ. ಇವು ಎಷ್ಟು 15 ಪ್ರಶ್ನೆಗಳು. ಈ 15 ಪ್ರಶ್ನೆಗಳು ಕೂಡ GPSTR ಒಳಗಡೆ ಬರುವಂಥ ಸಂಭವ ಜಾಸ್ತಿ ಇದ್ದು ಇವುಗಳನ್ನು ನಾವು ಆಲ್ರೆಡಿ ರೆಡಿ ಮಾಡಿರ್ತಕ್ಕಂತಹ ಪ್ರಶ್ನೋತ್ತರಗಳು, ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಬರೀಬೇಕು ಅಂತಕ್ಕಂಥದ್ದನ್ನು ನಾವು ಈಗಲಿಂದಲೇ ರೂಢಿ ಮಾಡ್ಕೊಂಡಿವಪ್ಪ ಅಂತಂದ್ರೆ ನಮ್ಗೆ GPSTR ಪರೀಕ್ಷೆ ಒಳಗೆ ಏನಾಗುತ್ತಾ ಅತ್ಯಂತ ಸುಲಭವಾಗುತ್ತಾ ಅಂತ ಹೇಳ್ತಾ ಎಲ್ಲರೂ ತರಗತಿಯನ್ನು ಸಂಪೂರ್ಣವಾಗಿ ನೋಡಿರಿ. ಇನ್ನು ಉಳಿದಂತಹ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು.